ಇವತ್ತು ನನಗೆ ಒಂದು ಸಂತೋಷದ ದಿವಸ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಕಾರಣ ವೀರಬಾಹು ಚಿತ್ರವನ್ನು ನಾನು ಬಿಡುಗಡೆ ಮಾಡಲಿಕ್ಕೆ ಇವತ್ತು ಪ್ರಪ್ರಥಮವಾಗಿ ತಮ್ಮಗಳ ಮುಖಾಂತರ ಕರ್ನಾಟಕ ರಾಜ್ಯದ ಕನ್ನಡದ ಕಣ್ಮಣಿಗಳಿಗೆ ನಿಮ್ಮ ಮುಖಾಂತರ ಈ ಚಿತ್ರದ ಒಂದು ಪ್ರಮೋಷನ್ ಮಾಡಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದ್ವಿ. ಖಂಡಿತವಾಗ್ಲೂ ಇದು ಯಶಸ್ವಿ ಆಗುತ್ತೆ ಅಂತ ಈ ಶುಭ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಈ ಚಿತ್ರದ ವೈಶಿಷ್ಟ್ಯ, ಕತೆ ಮತ್ತು ಅಲ್ಲಿ ನಡೆದಂಥ ಸನ್ನಿವೇಶಗಳನ್ನ ನಮ್ಮ ನಾಯಕರು ನಟರಾದಂಥ ವಿಜಯ್ ಅವರು ಹೇಳ್ತಾರೆ. ಮತ್ತು ಚಿತ್ರದ ಬಗ್ಗೆ ಇದನ್ನು ಯಾವ ರೀತಿ ಮಾಡ್ದೋ, ಯಾವ ಕಾರಣದಿಂದ ಈ ಚಿತ್ರವನ್ನು ಪ್ರಾರಂಭ ಮಾಡ್ದೋ, ಇದ್ದಕ್ಕಿದ್ದಂಗೆ ಅನಿರೀಕ್ಷಿತವಾಗಿ ಈ ಚಿತ್ರವನ್ನು ಪ್ರಾರಂಭ ಮಾಡಿದ ಎಂಬ ವಿಷಯವನ್ನು ನಮ್ಮ ನಿರ್ದೇಶಕರಾದಂಥ ಮಹೇಂದ್ರ ಅವರು ಹೇಳ್ತಾರೆ. ಇನ್ನು ನಮ್ಮ ನಾಯಕಿಯಾದಂಥ ನಿಧಿ ಸುಬ್ಬಯ್ಯನವ್ರನ್ನ ಈ ಚಿತ್ರಕ್ಕೆ ಆಯ್ಕೆ ಮಾಡಿಕೊಂಡದ್ದು ಒಂದು ಕಾಕತಾಳಿ ಅನ್ನೋ ನಿಟ್ಟಿನಲ್ಲೇ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಕಾರಣ ಈ ಚಿತ್ರಕ್ಕೆ ಹೀರೋಯಿನ್ ಬೇರೆಯವರು ಫಿಕ್ಸ್ ಆಗಿದ್ರು. ಚಿತ್ರೀಕರಣ ಇನ್ನು ಕೇವಲ 3 ದಿವಸ ಆಯಿತು ಎನ್ನುವಾಗ ನಿಧಿ ಸುಬ್ಬಯ್ಯನವರೇ ಈ ಚಿತ್ರವನ್ನು ಮಾಡಬೇಕು ಅಂತ ನಟರು, ವಿಜಯ್ ಮತ್ತು ನಿರ್ದೇಶಕರು ಹಠ ಮಾಡಿ ಈ ಪಾತ್ರಕ್ಕೆ, ಅಯ್ಯಂಗಾರಿ ಹುಡುಗಿ ಪಾತ್ರಕ್ಕೆ ನಿಧಿ ಸುಬ್ಬಯ್ಯ ಮಾಡಿಸ್ದಾಗೆ ಅಂದರೆ ಅವರು ಕೂರ್ಗಿ, ಆದರೆ ಅಯ್ಯಂಗಾರಿ ಪಾತ್ರಕ್ಕೆ ಭಾಳ ಫಿಟ್ಟು ಅಂತ ಅವರಿಬ್ಬರು ಭಾಳ ಹಠ ಮಾಡಿ ಈ ಚಿತ್ರಕ್ಕೆ ನಾಯಕಿಯನ್ನು ಆಯ್ಕೆ ಮಾಡಿಕೊಂಡು ಆದಮೇಲೆ ನಾನು ಒಬ್ಬ ನಿರ್ಮಾಪಕನಾಗಿ ಚಿತ್ರೀಕರಣ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ನಟರು ಮತ್ತು ನಿರ್ದೇಶಕರು ಹೇಳಿದ್ದು ಸರಿ, ಈ ಚಿತ್ರಕ್ಕೆ ಆಯ್ಕೆ ಮಾಡಿಕೊಂಡದ್ದು ಸರಿ, ಈ ಕಥೆಯನ್ನು ಆಯ್ಕೆ ಮಾಡಿಕೊಂಡದ್ದು ಸರಿ. ಕಾರಣ ವಿಜಯವರು ದುನಿಯಾ ಮಾಡಿ ಭಾಳ ದಿವಸ ಆಗಿತ್ತು. ಕರ್ನಾಟಕ ಜನತೆಗೆ 2ನೇ ದುನಿಯಾ ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಈ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಮಹೇಂದ್ರ ಅವರು ನಿರ್ದೇಶನ ಮಾಡಿ ಭಾಳ ದಿವಸವಾಗಿತ್ತು, ಬಹಳ ವರ್ಷಗಳು ಆಗಿತ್ತು ಅಂದರೂ ಏನು ಆಶ್ಚರ್ಯ ಇಲ್ಲ. 3 ವರ್ಷ ಆಗಿತ್ತು. ಕಾರಣಾಂತರದಿಂದ ಅವರು ನನ್ನಾಗೆ ರಾಜಕೀಯಕ್ಕೆ ಬಂದರು. ರಾಜಕೀಯ ಅಲ್ಲೇನು ನಡೀಲಿಲ್ಲ ಅಂದ್ಬಿಟ್ಟು ಪುನಃ ಚಿತ್ರರಂಗಕ್ಕೆ ಬಂದು ಈ ಚಿತ್ರವನ್ನು ನಿರ್ದೇಶನ ಮಾಡಿ ಇದರಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ನನ್ನ ಅನಿಸಿಕೆ. ಮನಸ್ಫೂರ್ತಿಯಿಂದ ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಚಿತ್ರ ಒಂದು ಸಾರಿ ನೋಡಿಲ್ಲ, ಒಂದು 25-30 ಸಾರಿ ನೋಡಿರ್ಬೋದು ಇಲ್ಲಿವರೆಗೆ. ಕಾರಣ ಚಿತ್ರೀಕರಣ ಸಂದರ್ಭದಲ್ಲಿ ನೋಡಿದ್ದೀನಿ, ಡಬ್ಬಿಂಗ್ನಲ್ಲಿ ನೋಡಿದ್ದೀನಿ, ಅಥವಾ ರೆಕಾರ್ಡಿಂಗ್ನಲ್ಲಿ ನೋಡಿದ್ದೀನಿ, ಮತ್ತು ಗ್ರಾಫಿಕ್ ಮಾಡಿದಂತಲೂ ಕೆಲವು ಮೊನ್ನೆ ಮಡ್ರಾಸ್ಗೆ ಹೋದಂಥ ಸಂದರ್ಭದಲ್ಲಿ ಕೆಲವು ಸೀನ್ಗಳನ್ನ ಗ್ರಾಫಿಕಲ್ಲೂ ನೋಡಿದ್ದೀನಿ. ಈ ಎಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದು ಒಂದು ದುನಿಯಾ ವೀರಬಾಹು ದುನಿಯಾ ಅಂತ ಹೇಳಿದ್ರು, ದುನಿಯಾ ವೀರಬಾಹು ಅಂತ ಹೇಳಿದ್ರು ಒಂದು ಆಶ್ಚರ್ಯ ಏನಿಲ್ಲ. ಆ ನಿಟ್ಟಿನಲ್ಲಿ ಚಿತ್ರ ಮೂಡಿ ಬಂದಿದೆ.